ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚೀವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು PU ಉಪನ್ಯಾಸಕರ ನೇಮಕಾತಿ 2022-23ಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ ಇದ್ದಾವೆ. ಸೊ ಅವುಗಳನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತಂದರೆ, PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾಕೆ ತಡ ಆಗ್ತಿದೆ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ. ಸೊ ಹಾಗೆ ಮೊದಲಿಗೆ ಏನು ಹೇಳಿದ್ರು, ಲಾಸ್ಟ್ ಟೈಮ್ ಇನ್ಫಾರ್ಮೇಷನ್ ಅಂತ ಬಿಟ್ಟು ಅಂತ ಸಂದರ್ಭದಲ್ಲಿ 778 ಹುದ್ದೆಗಳಿದ್ದಾವೆ ಅಂತ ಹೇಳಿದರು. ಹೌದಾ? ಇದನ್ನು ಕೂಡ ನೀವು ಕೇಳಿದ್ರಿ. ನಾವು ಕೂಡ ಕೆಲವೊಂದಿಷ್ಟು ವೀಡಿಯೋಸನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ವಿ. ಇಷ್ಟೇ ಅಲ್ಲದೆ ಇನ್ನಷ್ಟು ಉದ್ಯೋಗ ಕೂಡ ಇದಕ್ಕೆ ಆ್ಯಡ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಆಗ್ತವೆ ಕೂಡ. ಸೊ ಅವನು ಎಷ್ಟಿದೆ ಅಂತ ಅದನ್ನು ಕೂಡ ನೋಡೋಣ ಅಂತ, ಎಷ್ಟಿದೆ ಅಂತ ತಿಳಿಸ್ಕೊಡ್ತೀವಿ. ಸೊ ಹಾಗೆ ಇವು ಆ್ಯಡ್ ಆದಮೇಲೆ ಸಬ್ಜೆಕ್ಟ್ ವೈಸ್ ವೇಕೆನ್ಸೀಸು ಡೀಟೇಲ್ಸನ್ನು ಕೂಡ ಕೊಡ್ತೀವಿ ಅಂತ, ಟೋಟಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟಿದಾವೆ ಅಂತೇಳಿ. ಸೊ ಅಷ್ಟೇ ಅಲ್ಲದೆ ಈ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ಕೂಡ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಸೊ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರ್ಬೇಕಂತ ಅದನ್ನು ಕೂಡ ನೋಡೋಣ ಅಂತ. ಸೊ ಹಾಗೆ ಈ PU ಉಪನ್ಯಾಸಕರ ನೇಮಕಾತಿಯಾಗಿ ಆಯ್ಕೆ ಆದ ನಂತರ, ಅಪಾಯಿಂಟ್ ಆದ ನಂತರ ಅವರಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಅದನ್ನು ಕೂಡ ನೋಡೋಣ ಅಂತ. ಸೊ ಹಾಗೆ ಈ PU ಉಪನ್ಯಾಸಕರ ನೇಮಕಾತಿಯಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಕೂಡ ಅದನ್ನು ಕೂಡ ನೋಡ್ತಾ ಹೋಗೋಣ ಅಂತ. ಸೊ ಇಷ್ಟೆಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀವಿ. ಸೊ ಅದರಿಂದ ನೀವೇನು ಮಾಡಿರಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ಪು 1 by 1 ಏನೋ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಈ PU ಉಪನ್ಯಾಸಕರ ನೇಮಕಾತಿ 2022-23ಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಅಂತ. ಸೊ ಇದರಲ್ಲಿ ಮೊದಲಿಗೆ ಸಬ್ಜೆಕ್ಟ್ ವೈಸ್ ವೇಕೆನ್ಸೀಸ್ ಎಷ್ಟಿದಾವೆ ಅಂತ ನೋಡ್ತಾ ಹೋಗೋಣ ಅಂತ ಡೀಟೇಲ್ ಆಗಿ. ಸೊ ನೋಡಿ ಫ್ರೆಂಡ್ಸ್, ಈಗ ಕನ್ನಡಕ್ಕೆ 100, ಇಂಗ್ಲೀಷ್ಗೆ 120, ಇನ್ನು ಹಿಸ್ಟ್ರಿಗೆ 120, ಎಕನಾಮಿಕ್ಸ್ಗೆ 180, ಜಿಯೋಗ್ರಫಿಗೆ 20, ಕಾಮರ್ಸ್ಗೆ 80, ಸೋಷಿಯಾಲಜಿಗೆ 75, ಪೊಲಿಟಿಕಲ್ ಸೈನ್ಸ್ಗೆ 75, ಸೈಕಾಲಜಿಗೆ 2, ಇನ್ನು ಕಂಪ್ಯೂಟರ್ ಸೈನ್ಸ್ಗೆ 6 ಇದ್ದಾವೆ. ಸೊ ಇಷ್ಟೆಲ್ಲ ವೇಕೆನ್ಸೀಸು ಸಬ್ಜೆಕ್ಟ್ ವೈಸು ಕೊಟ್ಟಿರ್ತಕ್ಕಂಥ ಮಾಹಿತಿ. ಸೊ ಹಾಗೆ ಇನ್ನು ಉಳಿದಂತೆ ಯಾವ್ಯಾವ ಹೆಚ್ಚಾಗಿದೆ ಅಂತ ಹೇಳಿದ್ವಲ್ಲ, ಸೊ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅಂತ. ಸೊ ಅದರಿಂದ ಮೊದಲಿಗೆ ಬಿಟ್ಟಿರ್ತಕ್ಕಂಥ ನೋಟಿಫಿಕೇಷನಲ್ಲಿರ್ತಕ್ಕಂತಹ ಹುದ್ದೆಗಳು ಇಷ್ಟು, ಓಕೆನಾ. ಇನ್ನು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಹುದ್ದೆಗಳು ಹೆಚ್ಚಾಗ್ತವೆ ಅಂತ ಹೇಳಿ ಅದನ್ನು ನಿಮಗೆ ಲಾಸ್ಟ್ಗೆ ನಿಮಗೆ ನೋಟಿಫಿಕೇಷನ್ ತೋರಿಸಿ, ಸಾಕ್ಷಿಯನ್ನು ತೋರಿಸಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀವಿ ಅಂತ. ಸೊ ಹಾಗಾದರೆ ಮೊದಲಿಗೆ ಆಗಿರ್ತಕ್ಕಂಥದ್ದು ಎಷ್ಟು, 778 ವೇಕೆನ್ಸೀಸು ಇದ್ದವು. ಹೌದಾ? ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸಬ್ಜೆಕ್ಟ್ ವೈಸ್ಗೂ ಇನ್ಫಾರ್ಮೇಷನ್. ಇನ್ನು ಇನ್ಕ್ರೀಸ್ ಆಗಿರ್ತಕ್ಕಂಥವು ಎಷ್ಟು ಅಂತೇಳಿ ಅದನ್ನು ಕೂಡ ಲಾಸ್ಟ್ಗೆ ನಿಮಗೆ ನೋಟಿಫಿಕೇಷನ್ ಇದೆ, ಅದನ್ನು ತೋರಿಸಿ ನಿಮಗೆ ಹೇಳ್ತಾ ಹೋಗ್ತೀವಿ ಅಂತ. ಸೊ ಆದರೆ ಇಷ್ಟು ಅಂತ ನಿಮಗೆ ಗೊತ್ತಿರಲಿ. ಸೊ ನೆಕ್ಸ್ಟು, ಸೊ ಇನ್ನು ಇಲ್ಲಿ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡಿದರೆ, ಈ PU ಉಪನ್ಯಾಸಕರ ನೇಮಕಾತಿ ಆಗಬೇಕಾದ್ರೆ ಅಲ್ಲಿ ಅವರಿಗೆ ಏನು ಎಲಿಜಿಬಿಲಿಟಿ ಇದೆ, ಏನು ಕ್ವಾಲಿಫಿಕೇಷನ್ ಇದೆ ಅಂತ ನೋಡಿದರೆ, ಕಂಪಲ್ಸರಿ ನೀವು 55% ನೀವೇನು ಮಾಡಿರಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ನಿಮ್ಮ ಸ್ನಾತಕೋತ್ತರ ಕೇಂದ್ರದಲ್ಲಿ ಸ್ನಾತಕೋತ್ತರ ಮಾಡಿಕೊಂಡಿರ್ತೀರಲ್ಲ, ಸೊ ಅಲ್ಲಿ ಪರ್ಸೆಂಟೇಜ್ ಮೇಲೆ ಎಷ್ಟಾಗಿರಬೇಕು, 55%. ಮಿನಿಮಮ್ ಅಂದರೂ ಕೂಡ ಎಷ್ಟಾಗಿರಬೇಕು, 55% ಆದರೆ ಮಾತ್ರ ನೀವು ಈ PU ಉಪನ್ಯಾಸಕರ ನೇಮಕಾತಿಯಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಅಂದರೆ ಅಪ್ಲಿಕೇಶನ್ ಹಾಕಿ ನೀವು ಕೂಡ ಅದನ್ನು ಎಕ್ಸಾಮನ್ನು ಬರೀಬೋದು. ಅದರ ಜೊತೆಗೆ ವಿತ್ ಏನಾಗಿರಬೇಕು, ಬ್ಯಾಚುಲರ್ ಆಫ್ ಎಜುಕೇಷನ್ ಅಂದರೆ BEd ಕೂಡ ಇಲ್ಲಿ ನಿಮಗೆ ಆಗಿರಬೇಕು. ಆಗ ಮಾತ್ರ ನೀವು ಈ PU ಉಪನ್ಯಾಸಕರ ನೇಮಕಾತಿಗೆ ಎಕ್ಸಾಮನ್ನು ನೀವು ಬರೀಬೋದು. ಇಲ್ಲಾಂದರೆ ನಿಮಗೆ ಈ ಅರ್ಹತೆ ಇರೋದಿಲ್ಲ. ಸೊ ನೀವೇನು ಮಾಡಬೇಕು, ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಅಂದರೆ ನಿಮ್ಮ MA MCom MA ಆಗಿರ್ಬೋದು, ಅಥವಾ MCom ಆಗಿರ್ಬೋದು, ಅಥವಾ MSW ಆಗಿರ್ಬೋದು, ಈ ರೀತಿ ಏನು PG ಇದಾವಲ್ಲ, ಹಾಗೆ MSc ಆಗಿರ್ಬೋದು. ಸೊ ಈ ರೀತಿ ಏನೆಲ್ಲ ಇದಾವಲ್ಲ, ಇವುಗಳಲ್ಲಿ ನೀವು ಯಾವುದಾದ್ರೂ ಒಂದು PG ಏನಾದರೂ ಮುಗಿಸಿರಬೇಕು. ಆಗ ಮಾತ್ರ ನೀವೇನು ಮಾಡ್ಬೋದು, ಈ PU ಉಪನ್ಯಾಸಕರ ನೇಮಕಾತಿಯಲ್ಲಿ ನೀವು ಎಕ್ಸಾಮನ್ನು ಬರೀಬೋದು. ಸೊ ಅದರ ಜೊತೆಗೆ ಏನು ಮಾಡಬೇಕು, BEd ಅನ್ನು ಕೂಡ ನೀವು ಮಾಡ್ಕೊಂಡಿರ್ಬೇಕು. ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನನ್ನು ಕೂಡ ಕಂಪ್ಲೀಟ್ ಆಗಿರಬೇಕು. ಯಾವುದೇ ಕಾರಣಕ್ಕೂ 1 ಸೆಮ್ ಬಾಕಿ ಇದೆ ಅಥವಾ 2 ಸೆಮ್ ಬಾಕಿ ಇದ್ದಾವೆ ಅಂತಂದರೆ ನಿಮಗೆ ಇಲ್ಲಿ ಎಲಿಜಿಬಿಲಿಟಿ ಕೊಡೋದಿಲ್ಲ. ಸೊ ಅದು ನೀವು ಈಗ ಫೈನಲ್ ಇಯರ್ ಇದ್ದರೆ, ಅಂದರೆ ಫೈನಲ್ ಸೆಮ್ ಇದ್ದರೆ, 4th ಸೆಮ್ ಇತ್ತು ಅಂದರೆ ನೀವು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರ. ಸೊ ಯಾವ ರೀತಿ ಆಗ್ತೀರ ಅಂತಂದರೆ, ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ಆದರೆ ಇದು ನೋಟಿಫಿಕೇಷನ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಸಮಯನ ತಗೊಳುತ್ತೆ. ಅದು ಯಾಕೆ ಅಂತೇಳಿ ಕೂಡ ನಿಮಗೆ ಲಾಸ್ಟ್ಗೆ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ ಅಂತ. ಸೊ ಆದರೆ ಈಗ ಯಾರು ನೀವು 4th ಸೆಮ್ಮನ್ನು BEd ಸ್ಟಡಿ ಮಾಡ್ತಾ ಇರ್ತೀರಿ, ಅಥವಾ ಈಗ ಯಾರು MCom ಆಗಿರ್ಬೋದು, ಒಟ್ಟು PGಯನ್ನು ಯಾರಾದರೂ ನೀವೇನಾದರೂ 4th ಸೆಮ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾಯಿದ್ರಿ, ಸೊ ಆ ರಿಸಲ್ಟ್ ಕೂಡ ಬರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಸಫರ್ ಆಗುವಂಥ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಇದನ್ನು ಕೂಡ ನಿಮಗೆ ಕ್ಲಾರಿಟಿ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಅಂದರೆ ಏನರ್ಥ, ನೀವು PGಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ 55% ಆಗಿರಬೇಕು. ಸೊ ಅದರ ಜೊತೆಗೆ BEd ಕೂಡ
ಆಗಿರಬೇಕು. ಆದರೆ ನೀವೇನು ಮಾಡೋದು ಈ ಎಕ್ಸಾಮನ್ನು ಬರೆಯೋದಕ್ಕೆ ಅರ್ಹರಾಗಿದ್ದೀರಿ ಅಂತ. ಸೊ ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ಏನಿದೆ ಅಂತ ನೋಡ್ತಾ ಹೋಗೋಣ ಅಂತ. ಮೊದಲನೇದೀಗ ಸೊ ನೋಡಿ ಫ್ರೆಂಡ್ಸ್, ಏಜ್ ರಿಲ್ಯಾಕ್ಸೇಷನ್. ಸೊ ಇದರಲ್ಲಿ ಮಿನಿಮಮ್ ಏಜ್ ಆಲ್ ಕ್ಯಾಂಡಿಡೇಟ್ಸ್, ಅಂದರೆ ಯಾವುದೇ ಕ್ಯಾಟಗರಿ ಇರಲಿ ಅವ್ರಿಗೆ ಮಿನಿಮಮ್ ಏಜ್ ಎಷ್ಟಾಗಿರಬೇಕು ಅಂತ 21 ಏಜು ಆಗಿರಬೇಕು. ಎಷ್ಟು? 21. ಸೊ ನೆಕ್ಸ್ಟ್ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ 40 ಇಯರ್ಸ್ ಮ್ಯಾಕ್ಸಿಮಮ್. ನೋಡಿ ಫ್ರೆಂಡ್ಸ್, ಸಾಮಾನ್ಯ ಅಭ್ಯರ್ಥಿಗಳು ಯಾರಿದ್ದೀರಲ್ಲ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರು, ಸೊ ಅವರಿಗೇನು ಮ್ಯಾಕ್ಸಿಮಮ್ ನಿಮಗೆ 40 ವರ್ಷಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಈಗ ನಿಮಗೆ 40 ಏಜ್ ಇದ್ದರೆ ಮಾತ್ರ ನೀವು ಏನು ಮಾಡ್ಬೋದು, ಅದ್ರ ಕೆಳಗಡೆ ಇರಬೇಕು, ಜಾಸ್ತಿ ಇರಬಾರ್ದು. ಕಡಿಮೆ ಇದ್ದರೆ ಎಷ್ಟಾದರೂ ನೀವು ಬರಿಬೋದು. 21ಕ್ಕಿಂತ ಜಾಸ್ತಿ, 40ಕ್ಕಿಂತ ಕಡಿಮೆ ಇದ್ದರೆ ಜನರಲ್ ಕ್ಯಾಟಗರಿ ಅವರು ನೀವು ಈ ಎಕ್ಸಾಮನ್ನು ಬರಿಬೋದು. ಓಕೆನಾ? ಸೊ ಇನ್ನು 2A 2B 3B ಕ್ಯಾಂಡಿಡೇಟ್ಸು ಮ್ಯಾಕ್ಸಿಮಮ್ ಏಜ್ ಎಷ್ಟು 43 ಇದ್ದರೆ ನೀವು ಅದ್ರ ಕೆಳಗಡೆ ಇರಬೇಕು. ಅಂದರೆ ಏನರ್ಥ, 21ಕ್ಕಿಂತ ಜಾಸ್ತಿ, 43ಕ್ಕಿಂತ ಕಡಿಮೆ, ಇಷ್ಟಿದ್ದರೆ ನೀವು ಏನು ಮಾಡ್ಬೋದು, ಈ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು, ಈ ಎಕ್ಸಾಮನ್ನು ನೀವು ಬರೀಬೋದು. ಓಕೆನಾ? ನೆಕ್ಸ್ಟ್ ಇನ್ನು SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸು ಮ್ಯಾಕ್ಸಿಮಮ್ ಏಜ್ ಎಷ್ಟು 45, ಅಂದರೆ 21 ಮಿನಿಮಮ್ ಏಜು, ಮ್ಯಾಕ್ಸಿಮಮ್ ಎಷ್ಟು 45. ಸೊ ಇದು SC ST ಕ್ಯಾಟಗರಿ 1ಗೆ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ಏಜ್ ಲಿಮಿಟ್ಸ್, ಏಜ್ ರಿಲ್ಯಾಕ್ಸೇಷನ್. ಓಕೆನಾ? ಸೊ ಅಂದ್ರೇನು, ಪ್ರತಿಯೊಂದು ಕ್ಯಾಂಡಿಡೇಟ್ಸ್ಗೆ ಇಲ್ಲಿದ್ವಲ್ಲ ಇವ್ರು ಮೂವರಿಗೂ ಕೂಡ ಮಿನಿಮಮ್ ಏಜು 21 ಆಗಿರಬೇಕು. ಇನ್ನು ಜನರಲ್ ಕ್ಯಾಟಗರಿಗೆ ಮ್ಯಾಕ್ಸಿಮಮ್ ಏಜು 40 ಆಗಿರಬೇಕು. ಇನ್ನು 2A 2B 3B ಕ್ಯಾಂಡಿಡೇಟ್ಸ್ಗೆ ಆದರೆ 43 ಮ್ಯಾಕ್ಸಿಮಮ್ ಇರಬೇಕು. ಇನ್ನು SC ST ಕ್ಯಾಟಗರಿ 1ಗೆ 45 ಏಜ್ ರಿಲ್ಯಾಕ್ಸೇಷನ್ಸು ಇರುತ್ತೆ. ಓಕೆನಾ? ಸೊ ಇದು ಕ್ಲಿಯರ್ ಇದೆ ಅಂದರೆ ನೆಕ್ಸ್ಟ್ ನೋಡೋಣ ಅಂತ ಇನ್ನು. ಸೊ ಇನ್ನು ಈ PU ಉಪನ್ಯಾಸಕರಾಗಿ ನೇಮಕಾತಿ ಹೊಂದಿದ ಮೇಲೆ ನಿಮಗೆ ಎಷ್ಟು ಸ್ಯಾಲ್ರಿಯನ್ನು ಕೊಡ್ತಾರಂತ ನೋಡಿದ್ರೆ, ನಿಮಗೆ ಸ್ಟಾರ್ಟಿಂಗಲ್ಲೇ 22,800 ರೂಪಾಯಿ ಇರುತ್ತೆ. ಸೊ ಇದು ಲಾಸ್ಟ್ ಟೈಮು ಅಪಾಯಿಂಟ್ಮೆಂಟ್ ಆಯ್ತಲ್ಲ, ಸೊ ಅಷ್ಟು ಅದರ ಮೇಲೆ ಹೇಳ್ತಕ್ಕಂಥ ಸ್ಯಾಲ್ರಿ ಇದು. ಓಕೆನಾ? ಸೊ ಆದರೆ ಈಗ ನೋಟಿಫಿಕೇಷನ್ ಆಗುತ್ತಲ್ಲ, ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಇಲ್ಲಿ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಅದರ ಜೊತೆಗೆ ಇನ್ನು 7th ಪೇ ಕೂಡ ಇಲ್ಲಿ ಏನಾಗ್ತಾ ಇದೆ, ಜಾರಿಗೆ ಕೂಡ ಬರ್ತಾ ಇದೆ. ಸೊ ಇದರಿಂದ ಬಂತು ಅಂದರೆ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಇಲ್ಲಿ ನೀವು 30,000 ತನಕ ಪರ್ ಮಂತ್ ನೀವು ತೊಗೋಬೋದು. ಎಷ್ಟು? 30,000 ಪರ್ ಮಂತ್ ಎಷ್ಟು ಕೂಡ ಆಗ್ಬೋದು. ಓಕೆನಾ? ಯಾವಾಗ 7th ಪೇ ಅಡಾಪ್ಟ್ ಆದರೆ ನಿಮ್ಮ ನೇಮಕಾತಿ ಆಗೋದ್ರೊಳಗಡೆ. ಓಕೆನಾ? ಆಗುತ್ತೆ ಕೂಡ, ನೀವು ನೇಮಕಾತಿ ಆಗೋದ್ರೊಳಗಡೆ ಈ 7th ಪೇ ಕೂಡ ಆಗಿರುತ್ತೆ. ನೀವು ಆರಾಮಾಗಿ ಅವಾಗ ಈ 30,000ಗಿಂತ ಹೆಚ್ಚು ಸ್ಯಾಲ್ರಿಯನ್ನು ಕೂಡ ತೊಗೋಬೋದು. ಸೊ ನೆಕ್ಸ್ಟು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಈ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಂಪಲ್ಸರಿ ಕನ್ನಡ ಪೇಪರ್ ಅನ್ನುವಂಥದ್ದು ಒಂದು ಇರುತ್ತೆ. ಏನು? ಕಂಪಲ್ಸರಿ ಕನ್ನಡ. ಇದನ್ನು ಯಾವುದೇ ಸಬ್ಜೆಕ್ಟ್ ಇರಲಿ ಪ್ರತಿಯೊಬ್ಬರು ಕೂಡ ಈ ಎಕ್ಸಾಮನ್ನು ಬರೀಲೇಬೇಕು, ಕಂಪಲ್ಸರಿ ಕನ್ನಡ ಪೇಪರ್. ಓಕೆನಾ? ಸೊ ಎಕ್ಸಾಂಪಲ್ ಇದು ಹೇಳ್ತಾ ಇದ್ದೀನಿ ನೋಡಿರಿ, 100 ಮಾರ್ಕ್ಸ್ ಇದ್ದರೆ ಇಲ್ಲಿ ನೀವೇನು ಮಾಡಬೇಕು, 50% ಮಾರ್ಕ್ಸನ್ನು ನೀವು ತೆಗಿಬೇಕು. ಓಕೆನಾ? ಎಷ್ಟು? 100 ಮಾರ್ಕ್ಸ್ ಎಕ್ಸಾಮ್ ನಡೆದ್ರೆ ಇದರಲ್ಲಿ ನೀವು 50 ಮಾರ್ಕ್ಸನ್ನು ಕಂಪಲ್ಸರಿಯಾಗಿ ತೆಗಿಲೇಬೇಕು. ಓಕೆನಾ? ಸೊ ಇಲ್ಲಿ ಬ್ರಾಕೆಟಲ್ಲಿ ಏನಂತ ಕೊಟ್ಟಿದ್ದೀವಿ ನೋಡಿರಿ, ಎಲಿಜಿಬಿಲಿಟಿ ಓನ್ಲಿ. ಸೊ ಈ ಎಕ್ಸಾಂಪಲ್ ಏನು ಹೇಳಿದೆ ನಾನು, 100 ಮಾರ್ಕ್ಸ್ಗೆ 50% ಮಾರ್ಕ್ಸ್ ತೆಗೆದ್ರೆ ನೀವು ಎಲಿಜಿಬಲ್. ಯಾವ ಬರೋದಕ್ಕೆ, ಪೇಪರ್ 2 ಮತ್ತು ಪೇಪರ್ 2 ಅಲ್ಲಿ 2 ಪೇಪರ್ ಬರ್ತವೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ. ಸೊ ಇದನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಅದರಲ್ಲಿ ನಿಮಗೆ ಫಸ್ಟ್ 100 ಮಾರ್ಕ್ಸ್ ಎಕ್ಸಾಮ್ ಬರೆದ್ರೆ ಇದರಲ್ಲಿ 50 ಮಾರ್ಕ್ಸನ್ನು ತೆಗಿಬೇಕು. ಓಕೆನಾ? ಸೊ ಇದು ಓನ್ಲಿ ಎಲಿಜಿಬಿಲಿಟಿ. ನೀವು ಒಂದು ವೇಳೆ 100ಕ್ಕೆ 90 ತೆಗೆದ್ರು ಕೂಡ ನೀವು ಇಲ್ಲಿ ಏನಿದು ಓನ್ಲಿ ಎಲಿಜಿಬಲ್ ಆದಂಗೆ ಅಷ್ಟೇ. ಈ ಮಾರ್ಕ್ಸನ್ನು ಯಾವುದೇ ಕಾರಣಕ್ಕೂ ನಿಮಗೆ ನಿಮ್ಮ ಮೆರಿಟ್ ಲಿಸ್ಟ್ಗೆ ಕೌಂಟನ್ನು ಮಾಡೋದಿಲ್ಲ. ಓಕೆನಾ? ನೀವು ಕಂಪಲ್ಸರಿ ಕನ್ನಡ ಪೇಪರಲ್ಲಿ ಎಷ್ಟೇ ತೆಗೆದ್ರೂ ನಿಮಗೆ ಅದು ಓನ್ಲಿ ಎಲಿಜಿಬಿಲಿಟಿ ಆಗಿರುತ್ತೆ. ಇದು ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ ಅಂತ. ಸೊ ನೆಕ್ಸ್ಟು ಪೇಪರ್ 2 ಅಂದರೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಯಾವುದು? ನಿಮ್ಮ ಸಬ್ಜೆಕ್ಟ್ ಪೇಪರ್. ಅಂದರೆ ನೀವು MCOM ಆಗಿತ್ತಂದರೆ ನಿಮ್ದೇನು ಕಾಮರ್ಸ್ ಪೇಪರ್ ಇಲ್ಲ, ಆ ಪೇಪರ್ಗೆ ಸಂಬಂಧಪಟ್ಟಂತೆ 2 ಪೇಪರ್ ಬರ್ತವೆ. ಅಥವಾ ಹಿಸ್ಟ್ರಿ ಆಗಿತ್ತಂದರೆ ಹಿಸ್ಟ್ರಿಯಲ್ಲಿ ಕೂಡ 2 ಪೇಪರ್ ಬರ್ತವೆ. ಸೊ ಅದು ಸಬ್ಜೆಕ್ಟಿಂದ ನಾನು ನಿಮಗೆ ಸಿಲೆಬಸ್ ಕಾಪಿಯನ್ನು ಒಂದು ವೀಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ, ಹೇಗೆ ಡೌನ್ಲೋಡ್ ಮಾಡ್ದಂತ. ಸೊ ಒಂದು ವೀಡಿಯೋ ನೀವು ಅದನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಆ ವಿಡಿಯೋ ನಮ್ಮ ಈ ಚಾನಲಲ್ಲಿದೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಸೊ ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಪೇಪರ್ ಇದೆಯಲ್ಲ ನಿಮ್ಮದು ಪೇಪರ್ 2, ಸೊ ಅದರಲ್ಲಿ 2 ಪೇಪರ್ ಬರ್ತವೆ. ಸೊ ಪೇಪರ್ 1ನಲ್ಲಿ 150 ಮಾರ್ಕ್ಸ್ಗೆ, ಪೇಪರ್ 2ಅಲ್ಲಿ 150 ಮಾರ್ಕ್ಸ್ಗೆ. ಸೊ ನೀವು ಟೋಟಲಾಗಿ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಬರ್ತೀರಿ ಇಲ್ಲಿ ಪೇಪರ್, ನಿಮ್ಮ ಸಬ್ಜೆಕ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ 300 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೀತೀರಿ. ಈ 300 ಏನು ನೀವು ಬರೀತಿರಲ್ಲ, ಈ ಮಾರ್ಕ್ಸನ್ನು ಮಾತ್ರ ನಿಮ್ಮ ಮೆರಿಟ್ ಲಿಸ್ಟ್ಗೆ ಏನು ಮಾಡ್ತಾರೆ, ಕೌಂಟನ್ನು ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೀವೇನು ಇನ್ನೂ ಕನ್ನಡ ಕಂಪಲ್ಸರಿ ಪೇಪರನ್ನು ಬರೆದಿರ್ತಿರಲ್ಲ, ಅವನು ಯಾವುದೇ ಕಾರಣಕ್ಕೂ ನಿಮ್ಮ ಮೆರಿಟ್ ಲಿಸ್ಟ್ಗೆ ಕೌಂಟನ್ನು ಮಾಡೋದಿಲ್ಲ. ಓನ್ಲಿ ಏನು ನಿಮ್ಮ ಏನು ಪೇಪರ್ 2 ಇದಾವಲ್ಲ, ಈ 2 ಮಾತ್ರ ನಿಮ್ಮ ಮೆರಿಟ್ ಲಿಸ್ಟ್ಗೆ ಕೌಂಟ್ ಮಾಡ್ತಾರೆ, ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಿ ಅಂತ. ಓಕೆನಾ? ಸೊ ಇದು ನಿಮ್ಮ
ಎಕ್ಸಾಮ್ ಪ್ಯಾಟರ್ನ್ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ. ಸೊ ಇನ್ನು ನೆಕ್ಸ್ಟು ನೋಡೋದಾದರೆ, ಸೊ ನೋಡಿ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಯಾಕೆ ತಡ ಆಗ್ತಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅಂತ. ಸೊ ನೋಡಿ ಫ್ರೆಂಡ್ಸ್, ಈಗ ನಿಮಗೆ ಆಲ್ರೆಡಿ ಗೊತ್ತಿದೆ ಏನು GPSTR ಏನು GPSTR ಬಗ್ಗೆ ಆಲ್ರೆಡಿ ನೀವು ಕೂಡ ಈಗ ನೋಡಿರ್ತೀರಿ, ಹೌದಾ. ಸೊ ಇಲ್ಲಿ ಏನಾಗ್ತಾಯಿದೆ ಈ ಪ್ರಾಬ್ಲಮ್ಮು, ಇದು ಯಾಕೆ ಇನ್ನೂ ಅನೌನ್ಸ್ ಮಾಡ್ತಾ ಇಲ್ಲ. ಸೊ ಆಲ್ರೆಡಿ 1:1 ಲೀಸ್ಟನ್ನು ಕೂಡ ಬಿಟ್ಟ ಮೇಲೆ ಏನಾಯಿತು, ಅಲ್ಲಿ ತಕರಾರುಗಳು ಅಂದರೆ ದೂರುಗಳು ಕೂಡ ಹೋಗಿದ್ದೇವೆ. ಸೊ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ಯಾಕೆ ತಡ ಆಗ್ತಿದೆ ಅಂತೇಳಿ ಇಲ್ಲಿ PU ಉಪನ್ಯಾಸಕರ ನೇಮಕಾತಿಗೆ. ಸೊ ಅದು GPSTRಗೆ ಮತ್ತು PUಗೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಸೊ ಅದಕ್ಕೂ ಕೂಡ ಅಲ್ಲಿ ಸಂಬಂಧ ಇದೆ. ಸೊ ಎಕ್ಸಾಂಪಲ್, ಈಗ ರಾಯಚೂರು ಇದೆ ಅಲ್ವಾ, ರಾಯಚೂರು ಡಿಸ್ಟಿಕ್ಕು. ಸೊ ಇದರಲ್ಲಿ ಮೀಸಲಾತಿಯನ್ನು ಕೊಡಬೇಕಾದ್ರೆ ಏನಂತೇಳಿ, ಈಗ ಅಂಗವಿಕಲರಿದ್ದಾರೆ ಅಂತ ಓಕೆನಾ. ಅಂಗವಿಕಲರಿದ್ದಾರೆ ಅಂದರೆ ಅಲ್ಲಿ 2 ಹುದ್ದೆಗಳು ಇದ್ದಾವೆ. ಯಾವುದರಲ್ಲಿ? ರಾಯಚೂರು ಡಿಸ್ಟಿಕ್ಕಲ್ಲಿ 2 ಹುದ್ದೆಗಳು ಇದ್ದಾವೆ. ಸೊ 2 ಹುದ್ದೆಗಳಲ್ಲಿ ಏನು ಮಾಡೋಕ್ಕಾಗಿತ್ತು, ಅವರು 2 ಇದ್ರಲ್ಲಿ ಒಂದು ಬಾಯ್ಸ್ಗೆ ಇನ್ನೊಂದು ಗರ್ಲ್ಸ್ಗೆ ಕೊಡಬೇಕಾಗಿತ್ತು. 2 ಇದ್ದಾವೆ, ಹೌದಾ. ಸೊ ಆದರೆ ಇಲ್ಲಿ ಇವ್ರು ಏನು ಮಾಡಿದ್ದಾರೆ, ಇದನ್ನು ಹಂಚಿಕೆ ಮಾಡಬೇಕಾದ್ರೆ 2 ಬಾಯ್ಸ್ಗೆ ಹಂಚಿಕೆ ಮಾಡಿದ್ದಾರೆ. ಸೊ ಇಲ್ಲಿ ಗರ್ಲ್ಸ್ಗೆ ಏನು ಇಲ್ಲಿ ರಿಸರ್ವೇಷನನ್ನು ಅವರು ಕೊಟ್ಟಿಲ್ಲ. ಸೊ ಯಾಕಂದರೆ 2 ಹುದ್ದೆ ಇದ್ದರೆ ಅಲ್ಲಿ ಒಂದು ಬಾಯ್ಸ್ಗೆ ಒಂದು ಗರ್ಲ್ಸ್ಗೆ ಕೊಡಬೇಕು. ಸೊ ಆದರೆ ಇಲ್ಲಿ ಏನಾಗೈತೆ, ಈಗ 2 ಬಾಯ್ಸ್ಗೆ ಕೊಟ್ಟಿರೋದ್ರಿಂದ ಸೊ ಇಲ್ಲಿ ಇದು ಅಬ್ಜೆಕ್ಷನ್ ಕೂಡ ಹೋಗಿದ್ದಾರೆ ರಾಯಚೂರು ಡಿಸ್ಟಿಕ್ಕಿಂದ. ಸೊ ಈ ರೀತಿಯಾಗಿ ಬಹಳಷ್ಟು ಪ್ರಾಬ್ಲಮ್ಸು ಈ GPSTRನಲ್ಲಿ ಆಗಿದ್ದೇವೆ. ಸೊ ಅಷ್ಟೇ ಅಲ್ಲದೆ ಈ 371J ಇದೆ ಅಲ್ವಾ, ಅಂದರೆ ಹೈದರಾಬಾದ್ ಕರ್ನಾಟಕದವ್ರಿಗೆ HK. ಸೊ ಇಲ್ಲಿ ಕೂಡ ಸರಿಯಾಗಿ ಇವು ಏನಾಗಿಲ್ಲ, ಹಂಚಿಕೆ ಆಗಿಲ್ಲ, ಮೀಸಲಾತಿ ಸರಿಯಾಗಿ ಕೊಟ್ಟಿಲ್ಲ. ಇಷ್ಟೇ ಅಲ್ಲದೆ ಇನ್ನೊಂದೇನು, ಮೊನ್ನೆ ರೀಸೆಂಟಾಗಿಯೇ SC ಮತ್ತು STಗೆ ಏನಾಯಿತು, ಮೀಸಲಾತಿ ಇವರಿಗೆ 17, ಇವರಿಗೆ 7 ಆಗಿದೆ, ಹೌದಾ. ಇಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ಇದು ಒಂದು ಇಲ್ಲಿ GPSTRಗೆ ಇದು ಅನ್ವಯ ಆಗಲ್ಲ. ಆದರೆ ಈ PU ಉಪನ್ಯಾಸಕರಿಗೆ ಈ ನೋಟಿಫಿಕೇಷನ್ ಆದರೆ ಇದ್ರ ಪ್ರಕಾರನೇ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು. ಸೊ ಇದ್ರ ಬಗ್ಗೆ ಫುಲ್ ಕ್ಲಿಯರಿಟಿ ಕೊಡಬೇಕಂತೇಳಿ ಕೂಡ ಸ್ವಲ್ಪ ತಡ ಆಗ್ತಿದೆ. ಮೊದಲನೇದೇನಿಲ್ಲಿ GPSTRಲ್ಲಿ ಆಗಿರ್ತಕ್ಕಂಥ ತೊಂದರೆಗಳು ಈ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಏನೂ ತೊಂದರೆ ಆಗಬಾರ್ದು ಅಂತೇಳಿ ಸ್ವಲ್ಪ ತಡವನ್ನು ಮಾಡ್ತಾಯಿದ್ದಾರೆ, ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದು, ನೀವು ಫ್ರೆಂಡ್ಸ್ ನೀವೇನಾದರೂ ಈ ನೋಟಿಫಿಕೇಷನ್ ಆದ ತಕ್ಷಣ ಇಮಿಡಿಯೇಟಾಗಿ ಅಪ್ಲಿಕೇಶನನ್ನು ಹಾಕಬೇಡ್ರಿ. ಇಷ್ಟು ದಿನ ಕಾದಿರ್ತೀರಂತ ನೋಟಿಫಿಕೇಷನ್ ಬಿಟ್ಟ ಮೇಲೆ ನೋಟಿಫಿಕೇಷನ್ನ ಸಂಪೂರ್ಣವಾಗಿ ಓದಿ ಆಮೇಲೆ ಅಪ್ಲೈ ಮಾಡಿರಿ. ಸೊ ಯಾಕಂದರೆ ಇಲ್ಲಿ ರೋಸ್ಟರ್ ಬರುತ್ತೆ, ಅಂದರೆ ರೋಸ್ಟರ್ ಅಂದ್ರೇನು, ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ರೋಸ್ಟರ್ ಅಂದರೆ ಏನಂತ. ಇದೇನಿರಲ್ಲ, ಏನು ನಿಮಗೆ ರಿಸರ್ವೇಷನ್ ಏನೇನು ಇರುತ್ತಲ್ಲ ನಿಮ್ಮ ಕ್ಯಾಸ್ಟ್ ವೈಸು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾಳೆ ಅಥವಾ ನಾಡಿದ್ದು ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಆದರೆ ಈ ರೀಸನ್ಗೆ ಕೂಡ ಏನಾಗ್ತಾಯಿದೆ, ಈಗ PU ಉಪನ್ಯಾಸಕರ ನೇಮಕಾತಿ ಕೂಡ ಇಲ್ಲಿ ತಡ ಆಗ್ತಾಯಿದೆ. ಸೊ ಇಲ್ಲಿ ನಿಮಗೆ ಹೇಳಿದೆ ನಾನು ಆಲ್ರೆಡಿ ಎಷ್ಟು ಹುದ್ದೆಗಳು ಜಾಸ್ತಿ ಆಗ್ತಿದ್ದಾವೆ ಅಂತೇಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಟೋಟಲ್ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ 12,858 ಹುದ್ದೆಗಳಿದ್ದಾವೆ. ಎಷ್ಟು? 12,858. ಸೊ ಇದರಲ್ಲಿ ಖಾಲಿ ಇರ್ತಕ್ಕಂಥವು ಎಷ್ಟು? 3,941 ಹುದ್ದೆಗಳು ಖಾಲಿ ಇದ್ದಾವೆ. PU ಉಪನ್ಯಾಸಕರಲ್ಲಿ 3,941 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಆದರೆ ಈಗ ಇಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ, 778 ಮಾತ್ರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹಿಂದೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಆದರೆ ಇಲ್ಲಿ ನೋಡ್ರಿ 814 ಅಂತಿದೆ, ಹೌದಾ. ಇಷ್ಟನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಈ ನೋಟಿಫಿಕೇಷನಲ್ಲಿ. ಏನಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ 814 ಉಪನ್ಯಾಸಕರ ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸಲಾಗಿದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ. ಸೊ ಅದರ ಹಿಂದೆ ಏನು ಹೇಳಿದರು, 778 ಮಾತ್ರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದರು, ಹೌದಾ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಈಗ 814 ಉಪನ್ಯಾಸಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ, ಹೌದಾ. ಇಲ್ಲಿ 778 ಇದ್ದದ್ದು ಎಷ್ಟಾಯಿತು, 814. ಸೊ ಅದ್ರದ್ದು ಅಧಿಕೃತವಾಗಿಲ್ಲ. ಸೊ ಆದರೆ ನಿಮಗೆ ಯಾವಾಗ ನೋಟಿಫಿಕೇಷನ್ ಬರ್ತಲ್ಲ PU ಉಪನ್ಯಾಸಕರದ್ದು, ಸೊ ಅಲ್ಲಿ ಫುಲ್ ಕ್ಲಿಯರಾಗಿ ಗೊತ್ತಾಗುತ್ತೆ, ಓಕೆನಾ. ಸೊ ಆದರೆ ಏನು ಹೇಳಿದರೆ ಇಲ್ಲಿ ಮೊನ್ನೆ 814 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ಯಾವಾಗ, 17ನೇ ತಾರೀಕು 17/11/2022, ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಿಷ್ಟು ನಿಮಗೆ ಇನ್ಫಾರ್ಮೇಷನ್ ಇದೆ, ಅದನ್ನು ಕೂಡ ಕೊಡ್ತೀನಿ ಅಂತ ನೋಡಿರಿ. ಇಲ್ಲಿ ಹೇಳಿದೆ ನಾನು ಆಲ್ರೆಡಿ, ಎಷ್ಟು ಹೇಳಿದೆ ನಿಮಗೆ, 12,858 ಒಟ್ಟು ಸ್ಯಾಂಕ್ಷನ್ ಆಗಿರ್ತಕ್ಕಂಥ, ಅಂದರೆ ಪ್ರೆಸೆಂಟಲ್ಲಿ ಇರತಕ್ಕಂಥ ಹುದ್ದೆಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ, ಓಕೆ. ಸೊ ಇದರಲ್ಲಿ ಎಷ್ಟು ಖಾಲಿ ಇದ್ದಾವೆ, ಈಗ ವರ್ಕಿಂಗ್ ಎಷ್ಟಿದೆ ಪ್ರೆಸೆಂಟಲ್ಲಿ ಅಂತಂದರೆ 8,917 ವರ್ಕಿಂಗ್ನಲ್ಲಿ ಇದ್ದಾವೆ, ಅಂದರೆ ಇಷ್ಟು ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ. ಎಷ್ಟರಲ್ಲಿ, 12,858ರಲ್ಲಿ. ಸೊ ಇನ್ನು ಇಲ್ಲಿರ್ತಕ್ಕಂಥವು ಇವೇನಿವು
ಖಾಲಿ ಇರ್ತಕ್ಕಂಥವು ವೇಕೆನ್ಸಿಗಳು 3941 ಹುದ್ದೆಗಳು. ಓಕೆನಾ. ಸೊ ಇಷ್ಟು ಖಾಲಿ ಇದ್ದಾವೆ. ಸೊ ಆದರೆ ಲಾಸ್ಟ್ ಟೈಮ್ ನಮ್ಗೆ ಏನು ಹೇಳಿದರು, 778 ಮಾತ್ರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಸೊ ಈಗ ಹಿಂದೆ ನಿಮಗೆ ತೋರಿಸಿದೆ ನಾನು, ಹೌದಾ, ಎಷ್ಟು 814 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ. ಸೊ ಹಾಗಾದರೆ ಇಲ್ಲಿ ನಮಗೆ ಕನ್ಫರ್ಮ್ ಆಗಿದೆ ಯಾವಾಗ, ಆದರೆ ಇಷ್ಟೇ ಆಗುವಂಥ ಸಾಧ್ಯತೆ ಕೂಡ ಇದೆ. 814 ಇಷ್ಟು ಇದರಿಂದ ಇಷ್ಟಕ್ಕೆ ಹೆಚ್ಚಿಗೆ ಮಾಡಲಾಗ್ತದೆ. ಓಕೆನಾ. ಸೊ ಆದರೆ ಇದು ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗದೆ ಯಾವಾಗ, PU ನೋಟಿಫಿಕೇಷನ್ ಆಗಬೇಕು. ನೋಟಿಫಿಕೇಷನ್ ಆದಾಗ ನಮ್ಗೆ ಏನು ಗೊತ್ತಾಗುತ್ತೆ, ಅಲ್ಲಿ ಇನ್ಫಾರ್ಮೇಷನ್ ಪೂರ್ತಿಯಾಗಿ ಗೊತ್ತಾಗ್ತಾ ಹೋಗ್ತೀವಿ. ಸೊ ಇಷ್ಟೆಲ್ಲ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ಸೊ ಇನ್ನು ನಿಮಗೆ ರೋಸ್ಟರ್ ಬಗ್ಗೆ ಮಾಹಿತಿ ಬೇಕನ್ನೋದಾದರೆ ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನಾನು ಕೂಡ ಮಾಡಿದರೆ ಮಾಡಲಿಲ್ಲ ಅಂದರೆ ನಾಳೆ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ, ನಾಳೆ ಅಥವಾ ನಾಡಿದ್ದು ನಿಮಗೆ ರೋಸ್ಟರ್ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ನೀವು ರೋಸ್ಟರ್ ಬಗ್ಗೆ ತಿಳ್ಕೊಳ್ಳಾರ್ದು ಏನಾದರೂ ಈ PU ಉಪನ್ಯಾಸಕರಿಗೆ ಅರ್ಜಿಯನ್ನು ಹಾಕಿದರೆ, ನೀವು ಎಕ್ಸಾಮನ್ನು ಬರೆದ ಮೇಲೆ ಏನಾದರೂ ನಿಮಗೆ ನಿಯರೆಸ್ಟ್ ಬಂದು ಸೀಟನ್ನು ಕಳ್ಕೊಂಡ್ರೆ ನೀವೇನಾಗ್ತೀರಿ, ಸಫರ್ ಆಗಬೇಕಾಗತ್ತೆ. ಸೊ ಯಾಕೆ ಏನಂತ ಆ ರೋಸ್ಟರನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಮಾತ್ರ ನಿಮಗೇನಾಗುತ್ತೆ, ಅಲ್ಲಿ ಅಪಾಯಿಂಟ್ ಆಗುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಅಂತ ತಿಳ್ಕೊಂಡು ಅಪ್ಲೈ ಮಾಡಿದರೆ. ತಿಳ್ಕೊಳ್ಳಾರ್ದು ಅಪ್ಲೈ ಮಾಡಿದರೆ, ನೀವು ಅಪ್ಲೈ ಮಾಡಿದ ಮೇಲೆ ಒಂದು ಸಲ ಹಾಕಿದ ಮೇಲೆ ಏನು ನಿಮ್ಗೆ ಅವಕಾಶ ಕೊಡಲಿಲ್ಲ ತಿದ್ದುಪಡಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿರಿ, ಆ ರೋಸ್ಟರ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಪ್ಲೈ ಮಾಡೋಕ್ಕಿಂತ ಮುಂಚಿತವಾಗಿ. ಸೊ ಅದನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.